ಲೋಕಸಭಾ ಮಹಾಸಮರ ಈಗಷ್ಟೇ ಮುಗಿದಿದೆ. ಕೈಪಡೆ ಹಾಗೂ ಮೈತ್ರಿ ನಾಯಕರ ನಡುವಿನ ತಿಕ್ಕಾಟ, ಟೀಕಾ ಪ್ರಹಾರ ಹಾಗೂ ವಾಗ್ಯುದ್ಧ ತಣ್ಣಗಾಗುವ ಮುನ್ನವೇ ಮಿನಿ ವಾರ್ಗೆ ಕರುನಾಡು ಸಜ್ಜಾಗ್ತಿದೆ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಕಾವು ಸತ್ತಿಲ್ಲದೆ ಬೂದಿ ಮುಚ್ಚಿದ ಕೆಂಡದಿಂದ ಹೊಗೆ ಬಂದಂತೆ ರಾಜಕೀಯ ಪಡಸಾಲೆಯಲ್ಲಿ ವ್ಯಾಪಕವಾಗಿ ಆವರಿಸೋಕೆ ಶುರುವಾಗಿದೆ. ಶತಾಯಗತಾಯ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಮೈತ್ರಿ ನಾಯಕರು ಪಣತೊಟ್ಟು ನಿಂತಿದ್ರೆ, ಇತ್ತ ಆಡಳಿತಾರೂಢ ಕಾಂಗ್ರೆಸ್ ಕಮಲ ದಳಪತಿಗಳಿಗೆ ಸೋಲಿನ ರುಚಿ ತೋರಿಸೋಕೆ ರಣತಂತ್ರ ಹೆಣೆಯುತ್ತಿದೆ. ಪ್ರಮುಖವಾಗಿ ಬೊಂಬೆನಾಡು ಅಂತಾನೆ ಕರೆಸಿಕೊಳ್ಳೋ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಎಲ್ಲರಿಗೂ ಪ್ರತಿಷ್ಠೆಯ ಕಣವಾಗಿ ಬೈ ಎಲೆಕ್ಷನ್ ರಣಾಂಗಣದ ಮುಂಚೂಣಿ ಕ್ಷೇತ್ರ ಎನಿಸಿಕೊಂಡಿದೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಪ್ರತಿನಿಧಿಸಿದ್ದ ಚನ್ನಪಟ್ಟಣ ಕ್ಷೇತ್ರ ಬೈ ಎಲೆಕ್ಷನ್ ಅಖಾಡ ದಿನೇ ದಿನೇ ರಂಗು ಪಡೆದಿದೆ. ಬೈ ಎಲೆಕ್ಷನ್ ನಡೆಯೋದು ನಿಕ್ಕಿಯಾದ ಕೂಡಲೇ ರಾಜಕೀಯ ಲೆಕ್ಕಾಚಾರ ಜೋರಾಗಿ ನಡೀತಿದೆ. ಚನ್ನಪಟ್ಟಣದಿಂದ ಮೈತ್ರಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಕಾಂಗ್ರೆಸ್ ಪಾಳೆಯದಿಂದ ಕೂಡ ಯಾರು ಹುರಿಯಾಳು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸ್ವತಃ ಡಿಕೆಶಿ ಕ್ಷೇತ್ರ ಪರ್ಯಟನೆ ಮಾಡ್ತಿದ್ರು ಬೈ ಎಲೆಕ್ಷನ್ಗೆ ನಿಲ್ಲೋ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ. ಲೋಕ ಎಲೆಕ್ಷನ್ನಲ್ಲಿ ಸೋತು ಸುಣ್ಣವಾಗಿರೋ ಡಿಕೆ ಸುರೇಶ್ ಸದ್ಯ ಯಾವುದೇ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಅನ್ನೋ ವಿಚಾರ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬಂದಿದೆ. ಈ ನಡುವೆ ಮೈತ್ರಿ ಪಡೆ ಮಾತ್ರ ಕ್ಷೇತ್ರ ವಶಕ್ಕೆ ಮಾಸ್ಟರ್ ಪ್ಲಾನ್ ಹೆಣೆಯುತ್ತಿದೆ. ಕುಮಾರಸ್ವಾಮಿಯಿಂದ ತೆರವಾದ ಸ್ಥಾನಕ್ಕೆ ಪುತ್ರ ನಿಖಿಲ್ ಹೆಸರು ಆರಂಭದಲ್ಲಿ ಕೇಳಿ ಬಂದಿತ್ತು. ಆದರೆ 2 ಸಲ ಚುನಾವಣಾ ಅಖಾಡದಲ್ಲಿ ಮುಖಭಂಗ ಅನುಭವಿಸಿರೋ ದೇವೇಗೌಡರ ಮೊಮ್ಮಗನನ್ನು ಕದನಕ್ಕೆ ಇಳಿಸೋಕೆ ಸ್ವತಃ ಕುಮಾರಣ್ಣಗೆ ಇಷ್ಟವಿಲ್ಲ ಎನ್ನಲಾಗಿದೆ. ಇನ್ನು ಸೈನಿಕ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಸಾಕಷ್ಟು ಸರ್ಕಸ್ ಮಾಡ್ತಿದ್ದು, ಹೇಗಾದ್ರೂ ಎಂಎಲ್ಎ ಟಿಕೆಟ್ ಗಿಟ್ಟಿಸಿ ಬಿಡಬೇಕು ಎಂಬ ಆಸೆಯಿಂದ ಈಗಾಗಲೇ ಹೈಕಮಾಂಡ್ ಮುಂದೆ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಸಿಪಿವೈ ವಿ ಕುಮಾರಸ್ವಾಮಿ ಬೆಂಬಲ ಸೂಚಿಸಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಎಂಬ ಮ್ಯಾಥಮ್ಯಾಟಿಕ್ಸ್ ಕೂಡ ಚರ್ಚೆ ಶುರುವಾಗಿದೆ. ಆದ್ರೆ ಇದೆಲ್ಲ ಅಪ್ಡೇಟ್ಸ್ ನಡುವೆ ಕುಮಾರಣ್ಣ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಪ್ಲಾನ್ ಮಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಿಂದ ಲೇಡಿ ಕ್ಯಾಂಡಿಡೇಟ್ ಕಣಕ್ಕಿಳಿಸೋಕೆ ತೆರೆಮರೆಯಲ್ಲೇ ಸರ್ಕಸ್ ಆರಂಭ ಮಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿನ ಅಂತ ನೀವು ಗೆಸ್ ಮಾಡಿದ್ರೆ ಖಂಡಿತ ತಪ್ಪು. ಈ ಬಾರಿ ಕುಮಾರಸ್ವಾಮಿ ತಮ್ಮ ಸಹೋದರಿ ಅನಸೂಯ ಮಂಜುನಾಥ್ರನ್ನ ಸರ್ಪ್ರೈಸ್ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ಕಣಕ್ಕಿಳಿಸೋಕೆ ತಂತ್ರ ಹೆಣೆದಿದ್ದಾರೆ ಎನ್ನಲಾಗಿದೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಡಾಕ್ಟರ್ನ ಮುಂದಿಟ್ಟು ಡಿಕೆ ಬ್ರದರ್ಸ್ಗೆ ಸರಿಯಾಗಿಯೇ ಟ್ರೀಟ್ಮೆಂಟ್ ಕೊಟ್ಟಿದ್ದ ಎಚ್ಡಿಕೆ ಈಗ ಸೇಮ್ ಟು ಸೇಮ್ ಬೈ ಎಲೆಕ್ಷನ್ನಲ್ಲೂ ಇದನ್ನೇ ರಿಪೀಟ್ ಮಾಡೋಕೆ ಮುಂದಾಗಿದ್ದಾರೆ. ಡಾಕ್ಟರ್ ಮಂಜುನಾಥ್ಗೆ ಸಿಕ್ಕ ಅಡ್ವಾಂಟೇಜ್ ಅವರ ಪತ್ನಿ ಅನಸೂಯಾಗೆ ಸಿಗೋದಿಲ್ಲ ಅನ್ನೋದೇ ಹಲವರ ವಾದವಾಗಿದೆ. ಮತದಾರ ಅನುಕಂಪವನ್ನ ಪದೇ ಪದೇ ತೋರೋದಿಲ್ಲ. ಅನಸೂಯ ಕ್ಯಾಂಡಿಡೇಟ್ ಆದ್ರೆ ಡಿಕೆ ಬ್ರದರ್ಸ್ಗೆ ಗೆಲುವು ಸುಲಭ ಅಂತ ಹಲವರು ಊಹೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಇದೊಂದು ಸಖತ್ ಮಾಸ್ಟರ್ ಸ್ಟ್ರೋಕ್ ಆಗಲಿದೆ ಅಂತ ಪಾಸಿಟಿವ್ ಆಗಿ ಮಾತನಾಡ್ತಿದ್ದಾರೆ. ಏನೇ ಆಗಲಿ, ಮುಂದಿನ ಕೆಲ ದಿನಗಳಲ್ಲಿ ಯಾರು ಮೈತ್ರಿ ಕ್ಯಾಂಡಿಡೇಟ್ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗಲಿದೆ.